ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೆಯ ಮಗಳು ಗಿರಿಜಾ ಹಿರೇಮಠ್. ವೆಲ್ಕಮ್ ಟು ಗವಿಸಿರಿ ಆಲ್ ಇನ್ ಒನ್ ಚಾನಲ್. ಇವತ್ತು ನಾನು ಗೆಜ್ಜೆ ವಸ್ತ್ರದಿಂದ ಹೇಗೆ ಡಿಫ್ರೆಂಟಾಗಿ ಹಾರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲು ಗೆಜ್ಜೆ ವಸ್ತ್ರದ ಹತ್ತಿಯನ್ನು ಈ ರೀತಿ ಒಂದೊಂದಾಗಿ ಮಾಡ್ತಾ ಹೋಗೋಣ. ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ತೀಡ್ತಾ ಹೋಗಿ. ಆದಷ್ಟು ಎಲ್ಲ ಒಂದೇ ಸೈಜ್ ಇರೋ ಹಾಗೆ ನೋಡ್ಕೊಳ್ಳಿ. ನೋಡಿ, ಹೀಗೆ ಮಾಡ್ತಾ ಹೋಗಿ. ಈ ರೀತಿ ಮಾಡಿದ ನಂತರ ಈ ಥರ ಕಾಣಿಸುತ್ತೆ. ಇದನ್ನು ಒಂದು ಮಾರ್ನಷ್ಟು ಉದ್ದವಾಗಿ ಮಾಡ್ಕೋಬೇಕು. ನಾನು ಮೊದಲೇ ಒಂದು ಮಾರ್ನಷ್ಟು ಮಾಡಿದ್ದೀನಿ. ಇದನ್ನು ನಿಮಗೆ ತೋರ್ಸೋಕ್ಕೋಸ್ಕರ ಹೇಗೆ ಮಾಡೋದು ಅಂತ ತೋರ್ಸೋಕ್ಕೋಸ್ಕರ ಮಾಡಿತ್ತು. ಮತ್ತು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ನೀರು ಹಾಕಿ ಕಲಸಿದಂಥ ಮಿಶ್ರಣದಿಂದ ಇನ್ನೊಂದು ಸಲ ಚೆನ್ನಾಗಿ ತೀಡೋಣ. ನೋಡಿ, ಈ ರೀತಿ ಹಚ್ಕೋಬೇಕು ಅರಿಶಿನ ಕುಂಕುಮನ. ಆದರೆ ನೀಟಾಗಿ ಕೂಡುತ್ತೆ ಅದು. ನೋಡಿ, ಇವಾಗ ಹೀಗೆ ರೆಡಿ ಆಗುತ್ತೆ. ಇದನ್ನು ಎರಡೆರಡು ಮೊಗ್ಗುಗಳ ರೀತಿಯಲ್ಲಿ ಕಟ್ ಮಾಡ್ತಾ ಹೋಗಿ. ಇವಾಗ ನಾನು ತೋರಿಸ್ತೇನೆ ನೋಡಿ. ಈ ರೀತಿ ಕಟ್ ಮಾಡ್ತಾ ಹೋಗಿ ಎರಡೆರಡನ್ನು. ನಿಮಗೆ ಹಾರ ಎಷ್ಟು ಉದ್ದ ಬೇಕಾಗುತ್ತೋ ಅಷ್ಟನ್ನು ನೋಡಿಕೊಂಡು ಆ ಲೆಂತ್ ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉದ್ದ ಕಾಟನ್ ಹಾರ ಮಾಡಿಕೊಂಡು ಈ ರೀತಿ ಎರಡೆರಡಾಗಿ ಕಟ್ ಮಾಡ್ತಾ ಹೋಗಿ. ನೋಡಿ, ಇವಾಗ ಕಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಸ್ಟೋನ್ ವರ್ಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ, ಆ ಗಮ್ಮಿನ ಸಹಾಯದಿಂದ ನಾವು ಎರಡೆರಡಾಗಿ ಕಟ್ ಮಾಡಿರೋ ಮೊಗ್ಗುಗಳನ್ನು ಹಚ್ತಾ ಹೋಗೋಣ. ಕ್ರಾಸ್ ಮೇಲೆ ಹಚ್ಕೋಬೇಕು ಫಸ್ಟು, ಆಮೇಲೆ ಇನ್ನೊಂದು ಅದ್ರ ಮೇಲೆ ಇಡಬೇಕು. ನೋಡಿ, ಇನ್ನೊಂದು ತೋರಿಸ್ತೀನಿ. ಅದಕ್ಕೆ ಒಂದು ಇಂಟು ಮಾರ್ಕ್ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಇಟ್ಕೊಂಡ್ರೆ ಅದು ಫ್ಲವರ್ ಶೇಪಲ್ಲಿ ಕಾಣಿಸುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಹಸಿ ಇದ್ದಾಗ ಇದೇ ಥರ ಆಗುತ್ತೆ. ಇದು ಸ್ವಲ್ಪ ಆರಿದ ಮೇಲೆ ನೀಟಾಗಿ ಶೇಪ್ ಮಾಡ್ಕೋಬೋದು. ನೋಡಿ, ಇಂಟು ಮಾರ್ಕ್ ಥರ ಇಟ್ಕೊಂಡು ಮೇಲೆ ಅದರ ಮೇಲೆ ಇನ್ನೊಂದು ಇಟ್ಕೊಂಡ್ಬಿಟ್ರೆ ಹೈಟ್ ಫ್ಲವರ್ ಶೇಪ್ ಥರ ಬರುತ್ತೆ. ನಾರ್ಮಲಾಗಿ ಗೆಜ್ಜೆ ವಸ್ತ್ರನ ಹಾಕೋ ಬದಲು ಈ ರೀತಿ ಡಿಫ್ರೆಂಟಾಗಿ ಮಾಡಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ದೇವರಿಗೆ ಹಾಕುವಾಗನೂ ಒಂದು ಹೂವಿನ ಹಾರದ ಥರನೇ ಕಾಣಿಸುತ್ತೆ ಇದು. ನೋಡಿ, ತುಂಬ ಸರಳವಾಗಿ ಮಾಡೋದು. ಇದನ್ನ ತುಂಬ ಸರಳವಾಗಿರುತ್ತೆ ಮಾಡೋದು. ಮನೇಲಿ ನಾವೇ ಮಾಡಿದರೆ ನಮಗೂ ಖುಷಿಯಾಗಿರುತ್ತೆ, ನಾವೇ ಮಾಡಿದ್ದೀವಿ ಅಂತ. ಈ ರೀತಿ ಮಾಡ್ತಾ ಹೋಗಬೇಕು. ನೋಡಿ, ಹತ್ತಿರ ಹಚ್ಚಿದರೆ ಯಾವ ರೀತಿ ಕಾಣುತ್ತೆ ಫ್ಲವರ್ ಅಂತ ತೋರಿಸ್ತಾ ಇದ್ದೀನಿ ಇವಾಗ. ಇದು ನಿಮಗೆ ತೋರ್ಸೋಕ್ಕಷ್ಟೇ ಮಾಡಿದ್ದು. ನೋಡಿ, ಈ ರೀತಿ ಕಾಣಿಸುತ್ತೆ ಹತ್ತಿರ ಹಚ್ಚಿದರೆ. ನಾನು ಒಂದು ಮಗ್ಗನ್ನು ಬಿಟ್ಟು ಹಚ್ಕೊಂಡಿದ್ದೀನಿ, ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ನೋಡಿ, ನಾನು ಮಾಡಿರೋದು ಈ ರೀತಿ ಮಾಡಿದರೆ ಫ್ಲವರ್ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಒಂದು ಬಿಟ್ಟು ಒಂದಕ್ಕೆ ಹಚ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಹತ್ರನೂ ಬೇಕಾದರೂ ಹಚ್ಕೋಬೋದು. ನೋಡಿ, ಎಲ್ಲವನ್ನು ಹಚ್ಚಿದ್ದಾಯಿತು. ಇವಾಗ ನೀಟಾಗಿ ಜೋಡಿಸ್ಕೊಳ್ಳೋಣ. ನೋಡಿ, ಹಾರ ಶೇಪೇ ಬಂದಿದೆ. ನೋಡಿ, ಈ ಥರ ಮಗ್ಗುಗಳು ಆ ಕಡೆ ಈ ಕಡೆ ಆಗಿರ್ತಾವಲ್ಲ, ಅವನ್ನೆಲ್ಲ ನೀಟಾಗಿ ಶೇಪ್ ಮಾಡ್ಕೋಬೋದು. ಇವಾಗ ಆರಿದೆ, ಗಮ್ಮೆಲ್ಲ ನೀಟಾಗಿ ಹಚ್ಕೊಂಡಿದ್ದೀನಿ. ನಾವು ಫ್ಲವರ್ ಮುಂದೆ ಗೊಂಡೆ ಥರ ಇನ್ನೊಂದು ಫ್ಲವರನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲವನ್ನು ನೀಟಾಗಿ ಹೊಂದಿಸ್ಕೊಂಡಿದ್ದಾಗಿದೆ. ಇವಾಗ ಅರಿಶಿನ ಕುಂಕುಮ ಕಲಸಿದ್ನಲ್ಲ, ಅದನ್ನಾದರೂ ಹಚ್ಚುತ್ತಾ ಹೋಗಿ. ನಾನಿವಾಗ ಎರಡು ಥರ ತೋರಿಸ್ತೀನಿ. ಇದಕ್ಕೆ ನಾವು ಹಣೆಗೆ ಇಟ್ಕೋತೀವಲ್ಲ ಬಿಂದಿನ, ಆ ಸ್ಟಿಕ್ಕರ್ನ ಹಚ್ತಾ ಇದ್ದೀನಿ ಒಂದೊಂದು. ನೀವು ಆ ಥರನೂ ಮಾಡ್ಕೋಬೋದು. ಇಲ್ಲ ಸ್ಟಿಕ್ಕರ್ ಬೇಡ ಅನ್ನೋರು ಇನ್ನೊಂದು ಥರ ತೋರಿಸ್ತೀನಿ, ಅದನ್ನೊಂದು ಮಾಡ್ಕೊಳ್ಳಿ. ಇವಾಗ ನೋಡಿ, ಅರಿಶಿನ ಕುಂಕುಮ ಉಳಿದಿತ್ತಲ್ಲ ಆವಾಗಲೇ ಕಲಸಿದ್ದು, ಅದನ್ನೇ ಹಚ್ತಾ ಇದ್ದೀನಿ ನಾನಿಲ್ಲಿ. ಇದಕ್ಕೆ ಅರಿಶಿನ ಕುಂಕುಮ ಕಲಸಿದ್ದನ್ನು ಹಚ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ರೀತಿ ಹಚ್ಕೊಳ್ಳಿ, ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು. ನೋಡಿ, ಫ್ಲವರ್ ಹಾರದ ಥರನೇ ಕಾಣಿಸ್ತಾ ಇದೆ ಅಲ್ವಾ. ನೋಡಿ, ಇದು ಅರಿಶಿನ ಕುಂಕುಮ ಹಚ್ಚಿರೋದು. ನೋಡಿ, ಇದು ಸ್ಟಿಕ್ಕರ್ ಅಂಟಿಸಿರೋದು. ಎರಡನ್ನೂ ತೋರಿಸಿದ್ದೀನಿ. ನಿಮಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ.
ನೋಡಿ ದೇವರಿಗೆ ಹಾಕಿದಾಗ ಈ ಥರ ಕಾಣಿಸುತ್ತೆ ಹಾರ. ಹೇಗೆ ಬಂದಿದೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.